ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಡ್ರೈವಿನ್ ಕಿಚನ್. ವೀಕ್ಷಕರೇ, ಡ್ರೈವಿನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಹಾಗೆ ಮೊದಲದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ತಮ್ಮೆಲ್ಲರಿಗೂ ಡ್ರೈವಿನ್ ಕಿಚನಿಂದ ಹಾಗೂ ವೀಕ್ಷಕರೇ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ರೆಸಿಪಿ ಡ್ರೈವಿನ್ ಕಿಚನಲ್ಲಿ ಏನಂತ ನೋಡ್ಕೊಂಡು ಬರೋಣ. ಖಂಡಿತವಾಗಲೂ ವೀಕ್ಷಕರೇ, ನಾನಾ ಥರದ ರೆಸಿಪಿಗಳನ್ನು ನೀವು ಕೂಡ ಮಾಡ್ಕೊಂಡಿರ್ತೀರ, ಹಾಗೆ ಟೇಸ್ಟ್ ಮಾಡಿರ್ತೀರ ವೀಕ್ಷಕರೇ. ಅದರಲ್ಲೂ ಸ್ಪೆಷಲ್ ರಸಮ್ನಲ್ಲೂ ಒಬ್ಬೊಬ್ಬರದು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ವೀಕ್ಷಕರೇ. ಈ ಥರ ಒಂದು ಸಾರಿ ನೀವು ರಸಮನ್ನು ಮಾಡಿಕೊಂಡು ಟೇಸ್ಟ್ ಮಾಡಿ. ಖಂಡಿತವಾಗಲೂ ವಾರದಲ್ಲಿ 2 ಸಾರಿ ಆದರೂ ನೀವು ಮಾಡಿಕೊಳ್ಳೇಬೇಕು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ರಸಮು. ನಮಗೆ ಜ್ವರ, ನೆಗಡಿ, ಇನ್ನೇನು ನಾನಾ ಥರದ ತೊಂದರೆ ಬಂದಾಗ ರಸಮನ್ನು ಸೇವನೆ ಮಾಡಿ, ರಸಮನ್ನು ಊಟ ಮಾಡಿ ಅಂತ ಹೇಳ್ತಾರೆ. ಖಂಡಿತ ವೀಕ್ಷಕರೇ, ಒಂದು ಸಾರಿ ರಸಮನ್ನು ಸಿಂಪಲಾಗಿ ಈ ಥರ ಮಾಡ್ಕೊಳ್ಳಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಇನ್ನೂ ನೀವೇನಾದರೂ ಡ್ರೈವಿನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ ವೀಕ್ಷಕರೇ, ರುಬ್ಕೊಳ್ಳೋಕ್ಕೆ ಮಸಾಲೆಗೋಸ್ಕರ ನಾನು 1 ಉಂಡೆ ಗಾತ್ರದ ಬೆಳ್ಳುಳ್ಳಿನ ಎಸಳುಗಳನ್ನು ಬಿಡಿಸಿಟ್ಟು ಇಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸು, 1 ಟೇಬಲ್ ಸ್ಪೂನ್ ಆಗೋಷ್ಟು, ಘಮಕ್ಕೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು, 3 ಹಸಿಮೆಣಸಿನಕಾಯಿ ತೊಗೊಂಡಿದ್ದೇನೆ ಖಾರಕ್ಕೆ. ವೀಕ್ಷಕರೇ ನೋಡಿ, ಒಗ್ಗರಣೆ ಕೊಡೋಕ್ಕಂತ 3 ಒಣ ಮೆಣಸಿನಕಾಯಿನ ನಾನು ಇಲ್ಲಿ ಮುರಿದಿಟ್ಕೊಂಡಿದ್ದೇನೆ. ಹಾಗೆ ಇದರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳು, ಅದು ಕೂಡ ಇಷ್ಟ ಆದರೆ ಸಾಕು. ರುಚಿಗೆ ಸ್ವಲ್ಪ ಘಮಕ್ಕೆ ಕೊತ್ತಂಬರಿ ತೊಗೊಂಡಿದ್ದೇನೆ. ವೀಕ್ಷಕರೇ, ಹುಳಿಗೋಸ್ಕರ ನಾನು 2 ಉಂಡೆ ಗಾತ್ರದ ಹುಣಸೆ ಹಣ್ಣನ್ನು ಚೆನ್ನಾಗಿ ಸ್ವಲ್ಪ ನೆನೆಸಿ ಅದರ ರಸವನ್ನು ಎತ್ತಿಟ್ಕೊಂಡಿದ್ದೇನೆ. ಹುಳಿ ಬೇಕು, ಹುಳಿ ಇದ್ರೆ ರಸಮ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ 1 ಬೌಲು ಹುಳಿನ ತೊಗೊಂಡಿದ್ದೇನೆ. ಹಾಗೆ ವೀಕ್ಷಕರೇ, 3ರಿಂದ 4 ಟೊಮೊಟೊನ ಚೆನ್ನಾಗಿ ನೀರಲ್ಲಿ ಕುದಿಸಿ ಸಿಪ್ಪಿನ ತೆಗೆದು ಈ ಥರ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಕೂಡ ಈ ಥರ ಮಾಡಿ ಇಟ್ಕೊಳ್ಳಿ. ಬರೀ ಟೊಮೊಟೊ ಹುಳಿಲೇ ಸಾಕಾಗೋದಿಲ್ಲ, ಹಾಗಾಗಿ ಹುಣಸೆಹಣ್ಣು ಹುಳಿ ತೊಗೊಂಡಿದ್ದೇನೆ. ನೋಡಿ ವೀಕ್ಷಕರೇ, ಈಗ ಒಂದು ಜಾರ್ಗೆ ನಾವು ಕಾಳುಮೆಣಸು ಮತ್ತು ಈ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಮತ್ತು ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೇವಲ್ಲ, ಈ ಜಾರಿಗೆ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ ವೀಕ್ಷಕರೇ. ನೋಡಿ, ನೀವು ಬೇಕಾದರೆ ಕುಟಾಣಿ ಅಥವಾ ಇನ್ನೇನಾದರೂ ರುಬ್ಕೊಳ್ಳೋದಕ್ಕೆ ಯಾವುದಾದ್ರೂ ಇದು ಇದ್ದರೆ ವೀಕ್ಷಕರೇ, ನೀವು ಅದರಲ್ಲಿ ರುಬ್ಕೋಬೋದು. ನೋಡಿ, ಈಗ ಫೈನಲ್ಲಾಗಿ ನಾನು ಇದು ಇಷ್ಟ ಆದರೆ ಸಾಕು, ಯಾವುದೂ ನೀರು ಹಾಕೋದು ಬೇಡ, ಸುಮ್ಮನೆ ಹಾಗೆ ರುಬ್ಕೊಂಬಂದುಬಿಡೋಣ ವೀಕ್ಷಕರೇ. ಯಾವ ಥರ ಇರಬೇಕಂದ್ರೆ ಇದು ಪೇಸ್ಟು ತರಿಯಾಗಿ ಇರಬೇಕು, ಅಂದರೆ ಪೂರ ಪೇಸ್ಟ್ ಆಗಬಾರ್ದು, ಜಿನ್ನಗೆ ಅಂದರೆ ಸಣ್ಣ ಆಗಬಾರ್ದು ಜಾಸ್ತಿ, ಈ ಥರ ಇರಬೇಕು, ಸ್ವಲ್ಪ ತರಿಯಾಗಿರಬೇಕು ವೀಕ್ಷಕರೇ. ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ವೀಕ್ಷಕರೇ, ಈಗ ನಾನು ಒಗ್ಗರಣೆಗೆ ಒಂದು ಪ್ಯಾನಿಗೆ ಸರಿಯಾಗಿ ವೀಕ್ಷಕರೇ 1 ಚಮಚೆ 1.5 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ವೀಕ್ಷಕರೇ ಗಮನಿಸಿ, ಡ್ರೈವಿನ್ ಕಿಚನಲ್ಲಿ ಪ್ರತಿಯೊಂದು ಅಡುಗೆನೂ ಕೊಬ್ಬರಿ ಎಣ್ಣೆಯಿಂದಲೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಮಾಡ್ಕೊಂಡು ಟೇಸ್ಟ್ ಮಾಡಿ ವೀಕ್ಷಕರೇ. ಕಾದಿರುವ ಎಣ್ಣೆಗೆ ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಕಾಳು, ಹಾಗೆ ಜೀರಿಗೆ ವೀಕ್ಷಕರೇ, ಇದ್ರ ಜೊತೆಗೆ ಒಣ ಮೆಣಸಿನಕಾಯಿ ತೊಗೊಂಡಿದ್ವಿ ಒಗ್ಗರಣೆಗೆ ಅಂತ, ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳು ವೀಕ್ಷಕರೇ. ಈಗ ಫೈನಲ್ಲಾಗಿ ರುಬ್ಕೊಂಡಿರುವ ಮಸಾಲೆ ನೋಡಿ, ಆ ಪೌಡ್ರನ್ನ ಹಾಕ್ತಾಯಿದ್ದೇನೆ. ಈ ಥರ ತರಿಯಾಗಿರಬೇಕು ವೀಕ್ಷಕರೇ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಟೇಸ್ಟು, ತುಂಬ ಅಂದರೆ ತುಂಬ ರುಚಿಯಾಗಿ ಕೂಡ ಆಗುತ್ತೆ. ನೀವು ಕೂಡ ಈ ಥರ ಮಾಡ್ಕೊಳ್ಳಿ. ಮನೆ ಮಂದಿ ಹಾಗೆ ಮನೆಯಲ್ಲಿರುವ ಸದಸ್ಯರು ಎಲ್ರಿಗೂ ಇಷ್ಟ ಆಗುತ್ತೆ. ಈ ಥರ ಒಂದು ಸರಿ ಮಾಡ್ಕೊಂಡು ರೈಸ್ ಜೊತೆ ಸುಮ್ಮನೆ ಹಾಗೆ ಬೌಲಲ್ಲಿ ಟೇಸ್ಟ್ ಮಾಡಿದ್ರೆ ಸೂಪರ್ ಟೇಸ್ಟು. ಇಷ್ಟು ಫ್ರೈ ಆದರೆ ಸಾಕು ವೀಕ್ಷಕರೇ. ಫೈನಲ್ಲಾಗಿ ಈಗ ನಾವು ಟೊಮೊಟೊ ರುಬ್ಕೊಂಡು ಇಟ್ಕೊಂಡಿದ್ವಿ, ಅಂದರೆ ಮ್ಯಾಶ್ ಮಾಡಿರೋ ಟೊಮೊಟೊ ವೀಕ್ಷಕರೇ, ಅದು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸರಿಯಾಗಿ ನಾನು 3ರಿಂದ 4 ಟೊಮೊಟೊ ತೊಗೊಂಡಿದ್ದೇನೆ, ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಹುಣಸೆ ಹಣ್ಣಿನ ಹುಳಿನ ತೊಗೊಂಡಿದ್ದೆ 1 ಬೌಲು, ಅದು ಕೂಡ ಆ್ಯಡ್ ಮಾಡಿಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ, ಹಾಗೆ ವೀಕ್ಷಕರ ರಸಮ್ ಪೌಡ್ರ್ ತೊಗೊಂಡಿದ್ದೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸರಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು. ಈಗ ಇದನ್ನು ಫೈನಲ್ಲಾಗಿ ನಾವು ಈ ಥರ ತಿಕ್ಕಾಗಿ ಈ ಒಗ್ಗರಣೆಯಲ್ಲಿ ವೀಕ್ಷಕರೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೊದಲೇದಾಗಿ. ಆಮೇಲೆ ನಾವು ನಮ್ಮ ಕ್ವಾಂಟಿಟಿನ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ ವೀಕ್ಷಕರೇ, ನಾನಿಲ್ಲಿ ಸರಿಯಾಗಿ 3ರಿಂದ 4-5 ಗ್ಲಾಸನ್ನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫುಲ್ಲು ಕವರ್ ಆಗ್ತಾಯಿದೆ ವೀಕ್ಷಕರೇ. ಇಷ್ಟು ಚೆನ್ನಾಗಿ, ಏಕೆಂದರೆ ಒಳ್ಳೆ ಟೇಸ್ಟ್ ಬರಬೇಕು ರಸಮ್ ಅಂದರೆ, ಈ ಥರ ಹುಳಿ, ಉಪ್ಪು, ಖಾರ ವೀಕ್ಷಕರೇ ಬೀಳಲೇಬೇಕು, ಅಂದಾಗಲೇ ತುಂಬ ರುಚಿ ಬರೋದು. ನೋಡಿ, ಚೆನ್ನಾಗಿ ಈ ಥರ ಕುದಿಯುವಾಗ 3ರಿಂದ 4 ನಿಮಿಷ ಕುದಿಸಿ ಸರಿಯಾಗಿ, ಒಳ್ಳೆ ಘಮ ಬರುತ್ತೆ, ಒಳ್ಳೆ ರುಚಿ ಇರುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಘಮನೇ ಬೇರೆ, ಆ ರುಚಿನೇ ಬೇರೆ ವೀಕ್ಷಕರೇ. ತುಂಬಾ ಸುಲಭ, ನಮ್ಮ ಮನೆಯಲ್ಲಿರುವ ಪದಾರ್ಥಗಳೊಂದಿಗೆ ಈಸಿಯಾಗಿ ಇವತ್ತು ರಸಮನ್ನು ನಾವು ಮಾಡೋದನ್ನು ತೋರಿಸ್ತೀವಿ. ಬನ್ನಿ ಹಾಗಿದ್ರೆ ಇದನ್ನು ಸರ್ವ್ ಮಾಡ್ಕೊಂಡು ಇದನ್ನು ಟೇಸ್ಟ್ ಮಾಡೋಣ ಹೇಗಿತ್ತು ಅಂತ. ನೋಡಿ ವೀಕ್ಷಕರೇ, ನೀರಾಗಿ ಸಖತ್ತಾಗಿದೆ, ಒಳ್ಳೆ ಟೇಸ್ಟು, ಒಳ್ಳೆ ರುಚಿ ಬರ್ತಾಯಿದೆ. ನೀವು ಕೂಡ ಮರಿದೇನೆ ಈ ಥರ ಮಾಡ್ಕೊಳ್ಳಿ.
ಈ ಥರ ರಸಮನ್ನು ವೀಕ್ಷಕರೇ ನೀವು ರೈಸಲ್ಲಿ ಹಾಗೆ ಚಪಾತಿಯಲ್ಲಿ ಹಾಗೆ ಸುಮ್ಮನೆ ಬೌಲಲ್ಲಿ ಹಾಕ್ಕೊಂಡು ಕೂಡ ಟೇಸ್ಟ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ತುಂಬ ಜನ ಇಷ್ಟಪಡ್ತಾರೆ. ಒಂದು ಸರಿ ಮಾಡಿಕೊಂಡು ಟೇಸ್ಟ್ ಮಾಡಿ. ಹೇಗಿತ್ತಂತ ವೀಕ್ಷಕರೇ ಡ್ರೈವಿಂಗ್ ಕಿಚನಲ್ಲಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ನಾವು ನಿಮಗೋಸ್ಕರ ಡ್ರೈವಿಂಗ್ ಕಿಚನಲ್ಲಿ ಅಪ್ಲೋಡನ್ನು ಮಾಡೇ ಮಾಡ್ತೀವಿ ವೀಕ್ಷಕರೇ. ಅದಕ್ಕೆ ನನಗೆ ನಿಮ್ಮ ಸಹಕಾರ ತುಂಬಾ ಮುಖ್ಯ. ಇನ್ನೂ ನೀವೇನಾದರೂ ಡ್ರೈವಿಂಗ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಥರ ಮಾಡಿದ್ರೆ ವೀಕ್ಷಕರೇ ಡ್ರೈವಿಂಗ್ ಕಿಚನಲ್ಲಿ ಮೊದಲೇ ಅಪ್ಲೋಡ್ ಆಗೋ ವಿಡಿಯೋ ನಿಮಗೆ ಮೊದಲೇ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ಮೊದಲೇ ಚಂದಾದಾರರು ನೀವು ಆಗ್ತಾರೆ ವೀಕ್ಷಕರೇ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.